ಸಾಕಣಪ್ಪ, ಒಂದು 15 ದಿನಕ್ಕೆ ಆಗ್ತೇವೆ. ನಮ್ಮ ಯಜಮಾನಪ್ಪ ಎಳಿಕಾಯಿ ಉಪ್ಪಿನಕಾಯಿ ಇಲ್ಲ, ಎಳಿಕಾಯಿ ಉಪ್ಪಿನಕಾಯಿ ಇಲ್ಲ ಅಂತ ಒಳ್ಳೆ ಖಾರ ಹಾಕಿ ಮಾಡ್ಬಿಟ್ರೆ ಅಯ್ಯೋ ಎಂಬಂದ್ಕಿಂದೋಳು ಅವಳಿಗೆ ಬಾಯಿ ಕೊಡೋಕ್ಕಾಗುತ್ತಾ ನೋಡಿರಿ. ನೀವು ಹಿಂಗೆ ಎತ್ಕೊಂಡು ಹೋಗೋದ ಇದಂಥದ್ದು ಇಲ್ವಾ? ಯಾರೋ ಸನ್ಯಾಸಿತ್ತು ನಂಗೋಸ್ಕರ ಹೋಗಿ ರಸ್ತೆಗೆ. ಬದನೆಕಾಯಿ ಕಿತ್ಕೊಂಡೋಗಿ ಕರ್ಮೀನ ಹಾಕ್ಬಿಟ್ಟು ಹುಳಿ ಮಾಡ್ಬೇಕಣ್ಣ ಒಂದು ಅಡಿಗೆ. ಫಸ್ಟು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋಣ. ಅಯ್ಯೋ ರಾಮ್ನೆ, ಇಷ್ಟು ದಪ್ಪ ಇದ್ವಲ್ಲ ಮ್ಯಾಲ್ಗಡೆ ಅವೇ ಕಾಣ್ತಿಲ್ವಲ್ಲ, ಅದು ಯಾವಳು ಬಂದಿದ್ಲು ನಮ್ಮನೆ ತಕ್ಕೆ? ಎಂಥ ಗತಿಗೆ ಕ್ಲೌಡರ್ ಆಗಿರ್ಬೋದು ಇಲ್ಲಿ. ನನ್ನ ಹತ್ರ ಅನ್ನಿಸ್ಕೊಳ್ಬೇಕಂತಾನೆ ಬರ್ತಾರೋ ಏನೋ ಲಜ್ಗೇಟರು. ಯಾವ್ರ ಮನೆ ಹಾಳಾಗೋಗ, ಯಾವಳು ಬಂದ್ಬಿಟ್ಲು ಇಲ್ಲಿ? ಅಲ್ಲ ಅಪ್ಪಕ್ಕಲ್ಲಿ ಬಿಟ್ಟರೆ ಇನ್ಯಾವಳು ಬರ್ತಾಳೆ ಇಲ್ಲಿ? ಅವ್ಳಿಗೆ ಯಾವಳಿಗೂ ಮೀಟ್ರೇ ಇಲ್ಲ. ನನ್ನ ಮನೆ ಹತ್ರ ಬಂದು ಕತ್ತು ಕಿತ್ಕೊಂಡು ಹೋಗೋಕ್ಕೆ ಯಾವಳು ಬಂದಿರ್ಬೋದು? ಇನ್ನು ಅಲಿಸೇದೋಗ ಇವ್ರಿಗೆ ಬರಬಾರ್ದು ಬರ. ಅವ್ರ ಮೈಯಲ್ಲಿರೋ ರಕ್ತ ಎಲ್ಲ ಹಂಗೆ ಹಿಂಗೆ ಹೋಗ. ಗೊಬ್ಬರ ಹಾಕೊಂಡು ನಾನು ಬೆಳೆಸೋಣ ನಾನು. ಏನಮ್ಮ ಕರ್ಮ ಇದು? ಒಂದು ಕೋಳಿ ಇರಲ್ಲ. ಕೋಳಿ ಪಿಳ್ಳುಗಳಂತೂ ಮೊನ್ನೆ ಕೋಳಿ ಪಿಳ್ಳುಗಳೇ ಇಲ್ಲ. ಇವತ್ತು ನೋಡ್ರೆ ನೆಲ್ಲಿಕಾಯಿ ಇಲ್ಲ. ಇನ್ನು ಯಾವಳು ಬರ್ತಾಳೆ ಇಲ್ಲಿ? ಯಾವಳು ಎತ್ಕೊಳ್ತಾಳೆ? ನೀನೇನಾರು ನೋಡ್ದೇನಮ್ಮ? ಯಾರಮ್ಮ ಎಳಿಕಾಯಿ ಕಿತ್ಕೊಂಡಿದ್ದು? ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಸಿಗ್ತಾಳೆ ಬಿಡೆ. ಕತ್ಕೊಂಡವ್ರಲ್ಲಿ ಎಲ್ಲಿಗೆ ಹೋಗ್ತಾಳೆ? ಸಿಗ್ತಾಳೆ. ಮಾಡ್ತೀನಿ ಅವಳಿಗೆ ಅವಾಗ ಊರಬ್ಬನ. ಇಷ್ಟು ತಪ್ಪ ಇತ್ತು ಕಣೆ. ಮೇಲ್ಗಡೆ ಹಂಗೆ ಬಿಟ್ಟಿದ್ದೆ ನಾನು. ಉಪ್ಪಿನಕಾಯಿ ಹಾಕೋಣ, ಊರಿಗೆ ಸ್ವಲ್ಪ ತಗೊಂಡು ಹೋಗೋಣ, ಸಂತಿಗಾರ ಹಾಕೋರ್ನ ಟಿಪ್ ಟೂರ್ಗೆ ಅಂದ್ಕೊಂಡು ಬಿಟ್ಟಿದ್ದೆ. ನೋಡಿದ್ರೆ ಒಂದು ಇಲ್ದಂಗೆ ಮಾಡಿದ್ದಾಳಲ್ಲೇ. ಒಂದು 5-6 ಇಷ್ಟು ದಪ್ಪ ಇದ್ದು ಮ್ಯಾಲ್ಗಡೆ ಅದು ತುದಿಲಿ ಸಿಗಲ್ಲ ಅಂತ ಬಿಟ್ಟಿದೆ, ಕಿತ್ಕೊಳ್ಳೋಣ ಅಂತ. ಮನೆ ಹಾಳಾಗೋಗ. ಅವ್ರಿಗೆ ಬರಬಾರ್ದು ಬರ. ಅವ್ರು ಔಸಡಿಗೆ ಹೋಗ, ಅವ್ರಿಗೆ ಬರಬಾರ್ದು ಬರ. ಅವ್ರಿಗೆ ನಾರಿ ಬಿದ್ದೋಗ, ಅವ್ರಿಗೆ ವಾಂತಿ ಬೇದಿ ಬಂದ, ಚಾಕ ಸುತ್ಕೊಂಡು ಹೋಗ. ಅವ್ರಿಗೆ ಏನು ಆಗಬೇಕು ಅಂದರೆ ವಾಂತಿ ಬೇದಿ ಬಂದು ಅಲ್ಲಲ್ಲಿ ಬಲ್ಲ ಬಲ್ಲ ಬಲ ಅಂತ ಬಿದ್ದೋಗ್ಬಿಡ್ಬೇಕು. ಹಂಗೆ ಆಗ್ಬಿಡ್ಬೇಕು. ನಾನು ಎಣ್ಣೆಕಾಯಿ ತಗೊಂಡೋಗಿದ್ದಾಳಲ್ಲ, ನನ್ನ ಮನೆ ಮುಂದೆ ತಂದಿಕ್ಕವ್ರಿಗೂ ಬಿಡಲ್ಲ. ಹಂಗೆ ವಾಂತಿ ಬೇದಿ ಆಗಿ ಸಾಯ್ಬೇಕು ಅವಳು. ಅಯ್ಯೋ ಇದೀನಿ ಅಮ್ಮ ಗೊತ್ತಾಗೋಯ್ತು. ಎಳ್ಳಿಕಾಯಿ ಕಿತ್ತಿದ್ದು ಮರ ತುಂಬ ಎಳ್ಳಿಕಾಯಿ ಬಿಟ್ಟಿಲ್ವಲ್ಲ. ಒಂದು 4 ಕಿತ್ಕೊಂಬಂದೆ ಗೊತ್ತಾಗಲ್ಲ ಅನ್ಕೊಂಡ್ರೆ ಇನ್ನೆಂತ ಇರ್ಬೇಕು ಇವಳು. ಹಾಕಿಕೊಂಡು ಹಿಡಿತಾವಳಲ್ಲ. ಈ ನಾಡಿ ಶಾಪ ಹಾಕ್ತಾವಳೆ. ಈ ನಾಡಿ ಶಾಪ ಹಾಕಿಸ್ಕೊಂಡು ತಿಂದಿದ್ದವ್ರ ಮೈಗತ್ತುತ್ತ ನನಗೆ. ವಾಂತಿಯಾಗ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ರಿ ಏನು ಮಾಡೋಣ? ಅಡಿಯತ್ತೆ ಏನಾದ್ರು ಉಪಾಯ ಮಾಡಿ ವಾಪಸ್ ಅವ್ರಿಗೆ ಕೊಡ್ತಾರೆ. ಅಯ್ಯೋ ರತ್ನ, ಅದ್ಯಾಕೆ ಹಂಗೆ ಆ ನಾಡಿ ಸೆಪಿಸ್ತಿದೀಯಾ? ಅವೇನು ಯಾರು ಮರದಿಂದ ಹಿಂಗೆ ಕಿತ್ತಿಲ್ಲ ಕಣವ. ಕೆಳಗೆ ಕುದ್ರಿದ್ದು ನೋಡಿ ಇಲ್ಲೇ ಅವೇ. ನಾನೇ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಕೆಳಗೆ ಕುದ್ರೋಗಿದ್ವವ. ಸುಮ್ಮನೆ ಯಾವಾರ ದನಗಳ ಕುರಿಗಳ ಬಂದು ಹಾಳು ಮಾಡ್ತವೆ ಅಂತ ಆಯ್ಕೊಂಡು ಹೋಗಿ ನೋಡ್ಕೊವರ್ಗೆ ಹಾಕೊಂಡಿದ್ದೆ. ಅಯ್ಯೋ ನೀನು ಎಳಿಕಾಯಿ ತಗೊಂಡೋಗಿ ನಾವೇನಾದ್ರು ಉಪ್ಪಿನಕಾಯಿ ಹಾಕೊಂಡು ತಿಂದುಬಿಟ್ರೆ ನೀನು ಈ ನಾಡಿ ಶಾಪಕ್ಕೆ ಎಳಿಕಾಯಿ ದುಡ್ಡಲ್ಲ, ಅದ್ರ 4ರಷ್ಟು ದುಡ್ಡು ಹಾಸ್ಪಿಟ್ಲಿಗೆ ಇರ್ಬೇಕಾಯ್ತದ. ತಗೊಳಕಾಯಿ ನೀನೇ ತಿಂದ್ಬಿಡು ನೀನು ಎಳಿಕಾಯಿ. ಕೆಳಗಡೆ ಬಿದ್ದೋಗಿತ್ತು ಅಂತೆ. ಏನ್ ನಾಟಕ ಆಡ್ತಾಳೆ ನೋಡು. ಕೆಳಗಡೆ ಹೆಂಗ್ ಬಿದ್ದೋಗ್ಬಿಡ್ತವೆ. ನಮ್ಗೇನು ಅಷ್ಟು ಮನ್ಸು ಸಮ್ಮಿಲ್ವಾ? ನಮಗೇನು ಗೊತ್ತಾಗಲ್ವಾ? ಹಣ್ಣು ಆದ್ರೆ ಕೆಳಗಡೆ ಬಿದ್ದೋಗ್ತವೆ. ಹಣ್ಣೆ ಆಗಿಲ್ಲ ಅವಾಗ ಹೆಂಗ್ ಕೆಳಗೆ ಬಿದ್ದೋಗ್ಬಿಡ್ತವೆ? ಈ ನಾಟಕ ಎಲ್ಲ ಬೇಡ ಕೊಡೆ. ನೋಡು ಇಷ್ಟು ದಪ್ಪ ಇದ್ದಾವೆ ಮೇಲ್ಗಡೆ. ಏನ್ ನಾಟಕ ಆಡ್ತೀಯೇ? ಕೇಳಿ ಇಸ್ಕೊಂಡ್ ತಿನ್ರಿ. ಹಿಂಗೆ ಕದ್ದು ಮುಚ್ಚಿ ಎಲ್ಲ ತಿನ್ನಕ್ ಹೋಗ್ಬೇಡ್ರಿ. ಹೊಟ್ಟೆ ನೋವು ಬಂದು ಸಾಯ್ತೀರ. ಇನ್ನೊಂದ್ಸಲ ಮನೆ ಕಡೆಗೆ ಬಾ.